ಏನೋ ಇಬ್ರು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ, ಏನು ವಿಷಯ? ಇಡೀ ಊರಿಗೆ ಕೇಳೋಕೆ ಮಾತಾಡ್ತಿದ್ದೀವಿ ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀರಲ್ಲ. ಕೇಳಿಸ್ತು, ಆದರೂ ಸುಮ್ಮನೆ ಮಾತಿ ಕೇಳೋಣ ಅಂತ ಕೇಳಿದೆ. ನಮ್ಮ ಅಪ್ಪನ ವಿಷಯ ತಾನೇ? ಲೀಲಾ, ಆ ವಿಷಯ ಬಿಡು. ನನಗೆ ನಿನ್ನಿಂದ ಒಂದು ಇನ್ಫಾರ್ಮೇಷನ್ ಬೇಕು. ನಿಮ್ಮ ತಂದೆಗೆ ಏನು ಇಷ್ಟ? ಅಪ್ಪಂಗೆ ನಾನಂದ್ರೆ ತುಂಬ 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 ಇಷ್ಟ. ಎಷ್ಟಿಷ್ಟ ಅಂದರೆ ಸರ್, ಲೇಡೀಸ್ ಮೇಲೆ ನನಗೆ ತುಂಬ ಗೌರವ ಇದೆ ಸರ್. ಬಟ್ ರಾಂಗ್ ಸಿಚುವೇಶನಲ್ಲಿ ರೈಟ್ ಡಿಸಿಷನ್, ರೈಟ್ ಸಿಚುವೇಶನಲ್ಲಿ ರಾಂಗ್ ಡೈಲಾಗ್ ಹೊಡಿತಾರಲ್ಲ, ಆವಾಗ ಮೈಯೆಲ್ಲ ಉರ್ದೋಗುತ್ತೆ. ಇವಾಗ ಏನಾಯ್ತು ವಿಶ್ವರೂಪ್? ನಮ್ಮ ಅಪ್ಪಂಗೆ ನಾನು ತಾನೇ ತುಂಬ ಇಷ್ಟ. ಅಲ್ಲ, ಅದು ಬಿಟ್ಟು ಬೇರೆ ಏನಾರ ವಸ್ತು ಐಟಮ್ ಮಾತ್ರ ಏನಾರ ಇಷ್ಟನಾ? ಅಪ್ಪಂಗೆ ವಾಚ್ ಅಂದರೆ ತುಂಬ ಇಷ್ಟ. ಇವಾಗಲೂ ಹಳೆ ಕಾಲದ ವಾಚೇ ಕಟ್ಕೊಳ್ಳೋದು. ಅಪ್ಪ ಮದುವೆ ಆಗೋ ಟೈಮಲ್ಲಿ ತಾತ ಕೊಡ್ಸಿದ್ರಂತೆ. ಅದು ಓಡೋದೇ ಇಲ್ಲ. ನಾವು 4 ಸತಿ ಕೀ ಕೊಡಬೇಕು, ಅವಾಗ ಮಾತ್ರ ಓಡುತ್ತೆ. ನಾನು ಚುಕ್ಕಿ ಯಾವಾಗಲೂ ಕಾಡಿಸ್ತಾ ಇರ್ತೀವಿ, ಅಪ್ಪ ನಿಂತು ಹೋಗಿರೋ ಗಡಿಯಾರನೇ ನಿನ್ನ ವಾಚ್ಗಿಂತ ಕರೆಕ್ಟ್ ಆಗಿರೋ ಟೈಮ್ ತೋರಿಸುತ್ತೆ ಅಂತ. ಆಗ್ಲಿಂದ ಅವ್ರಿಗೆ ಹೊಸ ವಾಚ್ ತಗೋಬೇಕು ಅಂತ ಆಸೆ, ಆದರೆ ತಗೊಳಕ್ಕೆ ಆಗಲಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ವಾಚ್ ಅಂದರೆ ಇಷ್ಟ ಅಲ್ವಾ ಮೇಡಮ್? ಬಾಸ್, ಮ್ಯಾಟ್ರ್ ಗೊತ್ತಾಯ್ತಲ್ವಾ? ಮುಂದೆ ನಾನು ಏನು ಅಂದ್ಕೊಂಡಿದ್ದೀನೋ ಅದು ಹೋಗಿ ಅವ್ರ ಕೈಗೆ ಸೇರುತ್ತೆ. ಮಾವ, ಇದು ಯಾರಿದು? ನಮ್ಮನೆ ಬಾಗಿಲಿಗೆ ಬಂದು ಅತ್ತೆ ಮಾವ ಅಂತ ಕರೀತಾ ಇರೋದು ಯಾರಪ್ಪ ನೀನು? ನೀವು ಕೌಸಲ್ಯ ಅತ್ತೆ ತಾನೆ? ಇವಳು ಕೌಸಲ್ಯನೇ, ಆದರೆ ನಿನಗೆ ಅತ್ತೆ ಹೌದು ಅಲ್ವೋ ಅಂತ ಗೊತ್ತಿಲ್ಲ. ಮೊದಲು ನೀನು ಯಾರು ಅಂತ ಹೇಳಪ್ಪ. ಹಚ್ಚಿರಿ ಚಂದಮಾಮ. ಎಷ್ಟು ವರ್ಷ ಆಗೋಯ್ತು ನಿಮ್ಮನ್ನು ನೋಡಿ. ಆಗ ಚಿಗುರು ಮೀಸೆ ಬಿಟ್ಕೊಂಡು ಅಯ್ಯನ್ ಹಾಕಿರೋ ಶರ್ಟ್ ಹಾಕೊಂಡು ಬರ್ತಾ ಇದ್ರೆ ಯಾರೋ ಸಿನಿಮಾ ಹೀರೋ ಬಂದಂತ ಹುಡುಗಿರೆಲ್ಲ ಬೀದಿಗೆ ಬಂದು ನಿಂತ್ಕೋತಾ ಇದ್ರು. ಕರೆಕ್ಟ್ ತಾನೆ? ರೀ, ಇದನ್ನೆಲ್ಲ ಹೇಳಿಲ್ಲ ನೀವು ನಂಗೆ? ಅಯ್ಯೋ, ಇನ್ನೂ ವಿಷಯ ಇದೆ. ಬನ್ನಿ 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 ಮಾವ, ಬನ್ನಿ ಕೂತ್ಕೊಳ್ಳಿ. ಮತ್ತೆ ಬನ್ನಿ. ಇವತ್ತು ಅತ್ತೆ ನಿಮಗೆ ಗಂಡಸ್ ಜಾತಿಯ ಸೀಕ್ರೆಟ್ ಹೇಳ್ಬಿಡ್ತೀವಿ. ಯಾವುದೇ ಗಂಡಸ್ ತಗೊಳ್ಳಿ, ಅವನು ಪಕ್ಕಾ ಪೋಲಿಯಾಗಿರ್ತಾನೆ. ಹೌದು ಹೌದು, ಮದುವೆಗೆ ಮುಂಚೆ ಮಿನಿಮಮ್ ಅಂದ್ರು 2 ಲವ್ ಸ್ಟೋರಿ ಆಗಿಲ್ಲ ಅಂದ್ರೆ ಆ ಗಂಡಸ್ ಜಾತಿಗೆ ಅವಮಾನ ಇದ್ದಂಗೆ. ಬಟ್ ಮದುವೆ ಆದ್ಮೇಲೆ ಯಾವ್ದಾರ ಗಂಡಸು ಸೀರಿಯಸ್ ಆಗಿದ್ರೆ 100% ಪಕ್ಕ ಸೆಂಟ್ ಟು ಸೆಂಟ್ ಪೋಲಿನೇ ಹೆಂಗಾಗಿದ್ದಾಗ. ಈಗ ನಿಮ್ ಗಂಡ ಸೀರಿಯಸ್ ಪೋಲಿನ ವಿಚಾರಿಸಿ. ರೇ, ನೀವು ಸೀರಿಯಸ್ ಪೋಲಿನ? ಅವನು ಯಾರೋ ಬಂದು ಕೇಳ್ತಾನೆ ಅಂದ್ರೆ ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲೇ? ಅಲ್ಲ, ಹೆಣ್ಮಕ್ಳು ನನ್ನ ನೋಡ್ತಾ ಇದ್ದಿದ್ದು ಹೌದು, ಆದರೆ ನಾನು ನೋಡ್ತಾ ಇರ್ಲಿಲ್ಲ. ಸುಳ್ಳು 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 ಸುಳ್ಳು. ನಮ್ಮಮ್ಮ ಹೇಳಿದ್ರು, ಚಂದಮ್ಮ ರೋಡಿಗೆ ಬಂದ ತಕ್ಷಣ ಹುಡುಗಿರು ತರಕಾರಿ ತರೋ ನೆಪದಲ್ಲಿ, ನೀರು ತರೋ ನೆಪದಲ್ಲಿ, ದೇವಸ್ಥಾನಕ್ಕೆ ಹೋಗೋ ನೆಪದಲ್ಲಿ ದರ್ಶನ ಮಾಡ್ತಿದ್ರಂತೆ. ರೀ, ನಿಜನೇನ್ರಿ? ಅವ್ರನ್ನೇ ಹೋಗಿ ಕೇಳು. ಯಾರನ್ನ? ಅದೇ ನೀರಿಗೆ ಬರ್ತಾ ಇದ್ದಿದ್ದು ನೀಲ, ತರಕಾರಿಗೆ ಬರ್ತಾ ಇದ್ದಿದ್ದು ತ್ರಿವೇಣಿ, ದೇವಸ್ಥಾನಕ್ಕೆ ಬರ್ತಾ ಇದ್ದಿದ್ದು ದೇವಯಾನಿ, ಅವ್ರನ್ನೇ ಅಯ್ಯೋ 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 ಅಯ್ಯೋ, ಯಾರು ಗೊತ್ತಿಲ್ಲ ಅಂದ್ಬಿಟ್ಟು ಈಗ ಹೆಸರು ಬೇರೆ ಹೇಳ್ತಾ ಇದ್ದೀರಾ? ಆ ಹುಡುಗ ಹೇಳಿದ್ ನಿಜ. ಯಾರು ಹೆತ್ತ ಮಗನೋ ಏನೋ, ನೀನ್ ಹೊಟ್ಟೆ ತಂಪಗಿರ್ಲಪ್ಪ. ಈಗ ಪಾಯಿಂಟಿಗೆ ಬಂದ್ರಿ. ಯಾರು ಹೆತ್ ಮಗನೋ ಅಂದ್ರಲ್ಲ, ನಮ್ಮಮ್ಮ ನಿಮಗೆ ಸಂಬಂಧಿ ಆಗ್ಬೇಕು, ಅವ್ರು ನಿಮ್ಗೆ ಅತ್ತಿಗೆ ಆಗ್ಬೇಕು. ಮತ್ತೆ ಅತ್ತಿಗೆನಾ? ಹಾ ಮಾವ, ಈಗ ನಮ್ಮ ಕೌಸಲ್ಯ ಅತ್ತೆ ಇದಾರಲ್ಲ, ಅವ್ರ ಮೈದ್ನ ಕುಮಾರ, ಅವ್ರ ಹೆಂಡತಿ ಅದೇ ಮಂಡ್ಯ ಹುಡುಗಿ ಅಂತ ಅನ್ಕೊಂಡಿದ್ದು. ಅವ್ರ ಅಜ್ಜಿ ಯಾರು? ನಮ್ಮ ತಾತನ ತಂಗಿ ಅಂದ್ರೆ ಅನ್ಸೂರ್ಯಾರ ಬಾಮ ಇದನ್ನ ಷಡ್ಕ ಇದಾರಲ್ಲ, ಅವ್ರ ತಂಗಿನ ನಮ್ಮಮ್ಮನ ತಮ್ಮನಿಗೆ ತಂದ್ಕೊಂಡಿದ್ದೆ. ಈಗ ನಾನು ಏನಾಗಬೇಕು ಹೇಳಿ? ನೀನು ಹೇಳೋದು ಕೇಳಿದ್ರೆ ಇವಳು ಯಾರು ಅಂತಾನೆ ನನಗೆ ಮರ್ತೋಯ್ತಪ್ಪ. ನೀನೇ ಹೇಳ್ಬಿಡಪ್ಪ. ವೆರಿ ಸಿಂಪಲ್ ಅತ್ತೆ.
ಮೈಸೂರು ಅಂಬುಜ ಇಲ್ವಾ? ಅವ್ರ ಮಗನ ಅಲ್ಲ. ಅವ್ರ ತಮ್ಮ ಇಲ್ವಾ? ಅವ್ರ ಮಗನ ಅಲ್ಲ. ಅವ್ರ ಮೂರನೇ ತಂಗಿ ಇಲ್ವಾ? ಅವ್ರ ಮಗನ ಅವ್ರ ಮಗನ. ವೀಣನ್ ಮಗನ. ನನ್ ವೀಣವ್ರ ಮಗನೇ. ಕೌಸಲ್ಯ, ನಮ್ಮನೆಗೆ ಬಂದು ಬಳಗದವ್ರು ಬರೋದಿರ್ಲಿ, ಈ ಕಡೆ ತಲೆ ಹಾಕು ಮಲಗಲ್ಲ ಅಂತದ್ರಲ್ಲಿ ನೀನು ಅವ್ರ ಹೆಸರೆಲ್ಲ ನೆನ್ಪಿಟ್ಕೊಂಡಿದೀಯಲ್ಲೇ. ಅಲ್ಲ, ಮನೆಗೆ ಬರೋ ಬಂದು ಬಳಗದವ್ರು ಇದಾರ? ಅದೇ ಫ್ಯಾಮಿಲಿಗೆ ಅವಮಾನ ಆಗ್ತದೆ, ನಾನು ಹೊರಟೆ ಬಾಯ್. ಅಯ್ಯೋ ನೀನ್ ಕೂತ್ಕೊಳ್ಳಪ್ಪ. ರೀ, ನಮ್ದು ದೊಡ್ಡ ಬಳಗ, ಬರಲ್ಲ ಅಷ್ಟೇ, ಬಳಗ ದೊಡ್ಡದು. ದೊಡ್ಡ ಬಳಗ. ಮೈಸೂರು ಹುಡುಗ ಅಲ್ವಾ, ಮಾತು ಚೆನ್ನಾಗಿ ಆಡ್ತೀಯ, ಮಾತಲ್ಲೇ ಮನೆ ಕಟ್ಬಿಡ್ತೀಯ. ಫಸ್ಟ್ ಸೈಟ್, ಆಮೇಲೆ ರೀ, ಈ ಹುಡುಗನ ನಾನು ಎತ್ತಾಡ್ಸಿದ್ದೀನಿ, ನಂಗೆ ಇನ್ನೂ ನೆನಪಿದೆ. ಅಯ್ಯೋತೆ, ಬರೀ ನೀವು ಮಾತ್ರ ಅಲ್ಲ, ನಿಮ್ಮ ಮದ್ವೆಲಿ ಮಾವನ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಅದು ಇರುವೆ ಕರೆಕ್ಟಾಗಿ ಬಂದು ಮುಖನೇ ಕಚ್ಬಿಟ್ಟಿತ್ತಲ್ಲ, ನೋಡಕ್ ಚೆನ್ನಾಗಿರಲ್ಲ ಅಂತ ತರಲಿಲ್ಲ ಅಷ್ಟೇ. ಒಳ್ಳೆ ಕೆಲಸ ಮಾಡ್ತೀಯಪ್ಪ, ತರದೆ. ಅಮ್ಮ ಹೇಗಿದ್ದಾರೆ? ಅಮ್ಮ ಸೇಮ್ ಅಮ್ಮನ ಥರನೇ ಇದ್ದಾರೆ. ಓ, ಮೈಸೂರು ಹುಡುಗ. ಅವಾಗಲೇ ಸೈಟ್ ತೊಗೊಂಡಲ್ಲ, ಈಗ ಮನೆ ಕಟ್ತೀನಿ. ಬಂಗ್ಲೆ. ಅಯ್ಯ ಮಾವ, ನಮ್ಮ ಊರ ಹೆಸರಲ್ಲೇ ಇಲ್ವಾ ಮೈಸೂರು, ನನ್ನ ಸೂರು ಅಂತ. ಹಾಗೆ ನಾವು ಅದು ಬೆಂಗಳೂರಲ್ಲಿ ಇದ್ದಕ್ಕಿದ್ದಂಗೆ ಒಂದು ಬಿಸ್ನೆಸ್ ಮಾಡೋಣ ಅಂತ ಐಡಿಯಾ ಬಂತು. ಹಠಾರ್ ಅಂತ ಹೊರಟು ಬಂದ್ಬಿಟ್ಟೆ. ಅಮ್ಮಂಗೆ ಒಂದೇ ಟೆನ್ಷನ್, ಇಷ್ಟೊಂದು ದುಡ್ಡು ತಗೊಂಡೋಗ್ತಾ ಇದೆಯಾ, ಎಲ್ಲಿರ್ತೀಯ ಅಂತ. ನಾನು ಹೇಳಿದೆ, ಅಮ್ಮ ನಮ್ಮ ಮೈಸೂರು ಅತ್ತೆ ಮಾವ ಬೆಂಗಳೂರಲ್ಲಿ ಇರ್ಬೇಕಾರೆ ಯಾಕೆ ಯೋಚನೆ ಮಾಡ್ತೀಯಾ, ತಲೆ ಕೆಡ್ಸ್ಕೊಬೇಡ, ನಾನು ಅಲ್ಲೇ ಹೋಗಿ ಕ್ಯಾಂಪ್ ಮಾಡ್ಬಿಡ್ತೀನಿ ಅಂತ 10 ಲಕ್ಷ ರೂಪಾಯಿ ಹಂಗೆ ಇಟ್ಕೊಂಡು ಬರ್ತಾ ಇದ್ದೆ. ಏನ್ ಬಿಸ್ನೆಸ್ ಅಪ್ಪ? ಅದನ್ನ ಈಗ ಮಾವ ಹೇಳ್ಬೇಕು. ನಾನೇನಪ್ಪ ಹೇಳಿ, ನಾನೇ ಇಲ್ಲಿ ಕಿಟಕಿ ಬಾಗ್ಲು ತಿಂತಾ ಕೂತಿದ್ದೀನಿ, ನನ್ನ ಹತ್ರ ಮಶ್ರೂಮ್ ಬಿರಿಯಾನಿ ಕೇಳಿದಾಗಾಯ್ತು. ನನಗೆ ಕೆಲಸ ಇಲ್ಲಪ್ಪ. ಕೆಲಸ ಇಲ್ವಾ? ಅಲ್ಲ, ಇಡೀ ಜಗತ್ತಿಗೆ ನೀರು ಕೊಡೋ ಗಂಗೆಯನ್ನ ತಲೆ ಮೇಲೆ ಕಟ್ಕೊಂಡಿರೋ ಶಿವಂಗ್ ಬಿಕ್ಕಳಿಕೆ ಬಂದಂಗೆ ಆಯ್ತಿದ್ ಕತೆ. ಇಡೀ ಜಗತ್ತಿಗೆ ಸಂಗೀತ ಅಂದ್ರೆ ಏನು ಅಂತ ತೋರಿಸೋ ಕೃಷ್ಣನ್ ಕೊಳದಲ್ಲಿ ಅಪಸ್ವರ ಬಂದಂಗೆ ಆಯ್ತು ನಿಮಗೆ ಕೆಲಸ ಇಲ್ಲ ಅನ್ನೋದು. ತಲೆ ಕೆಡ್ಸ್ಕೊಬಿಡಿ ಮಾವ. ನನ್ನ ಫ್ರೆಂಡು ಹೊಸದಾಗಿ ಒಂದು ಫೈನಾನ್ಸ್ ಕಂಪ್ನಿ ಓಪನ್ ಮಾಡಿದ್ದೇನೆ, ಸೂಪರಾಗಿ ನಡೀತಾ ಇದೆ. ನಾನು ಅವನ ಹತ್ರ ಮಾತಾಡಿದ್ದೀನಿ, ನೀವಲ್ಲಿ ಹೋದ್ರೆ ಕೆಲಸ ಫಿಕ್ಸ್, ಡನ್, ಓಕೆ. ಲಕ್ಷ್ಮಿ, ಈ ಆರ್ಟಿಕಲ್ ನೋಡು ಎಷ್ಟು ಚೆನ್ನಾಗಿದೆ. ಅಕ್ಕ, ಯಾಕಕ್ಕ ಬರೀ ಲಕ್ಷ್ಮಿ ಅಕ್ಕ ಮಾತ್ರ ಓದೋದಕ್ಕೆ ಹೇಳ್ತಿದ್ದೀರಾ? ನಾನು ಎಜುಕೇಟೆಡ್, ನನಗೂ ಓದೋದಕ್ಕೆ ಬರುತ್ತೆ. ನಾನು MBA ಮಾಡಿದ್ದೀನಿ. ಸರು, ಅಕ್ಕ ನಿನ್ನ ಏನಾದರೂ ಅನ್ಎಜುಕೇಟೆಡ್ ಅಂತ ಹೇಳಿದ್ರಾ? ಇಲ್ಲ ತಾನೆ. ನನ್ನ ಟೇಸ್ಟ್ ತಕ್ಕಂಗೆ ಯಾವ ಆರ್ಟಿಕಲ್ ಇತ್ತು ಅದನ್ನು ನೋಡು ಅಂತ ಹೇಳಿದ್ರು. ಇಲ್ಲ, ಮನೆಯಲ್ಲಿ ಕೊನೆ ಸೊಸೆ ನಾನೇ ತಾನೆ. ನನ್ನ ಮೇಲೆ ಜಾಸ್ತಿ ಪ್ರೀತಿ ಇರಬೇಕು. ಏನೇ ಇದ್ರೂ ಫಸ್ಟು ನನಗೆ ಹೇಳಬೇಕು. ಕೊನೆ ಸೊಸೆ ಮೇಲೆ ಪ್ರೀತಿ ಜಾಸ್ತಿ ಲೀಲಾತೆಗೂ ಅಲ್ವಾ ಲಕ್ಷ್ಮಿ? ಹೌದು ಅಕ್ಕ, ಬರೀ ಲೀಲಾತೆಗೆ ಮಾತ್ರ ಅಲ್ಲ, ಪ್ರಾರ್ಥನೆಗೂ ಸರು ಅಂದರೆ ತುಂಬಾನೇ ಪ್ರೀತಿ. ಅದಕ್ಕೆ ಅಲ್ವಾ ಮಗಳು ಅಂತ ಹತ್ರದಲ್ಲೇ ಇಟ್ಕೊಂಡಿದ್ದು. ಅಕ್ಕ, ಅವ್ರ ಹೆಸರು ಹೇಳ್ಬೇಡಿ, ನನಗೆ ಉರ್ದೋಗತ್ತೆ. ಹೌದಮ್ಮ, ಅದಕ್ಕೆ ನೀನೇ ನನ್ನ ಮಮ್ಮಿ ಅಂತ ಓಡಾಡ್ತಿದ್ಯಾ? ಎಕ್ಸ್ಕ್ಯೂಸ್ ಮಿ ಲೇಡೀಸ್ ಆ್ಯಂಡ್ ಲೇಡೀಸ್. ಏನು ವಿಶ್ವರೂಪ್ ಇಷ್ಟೊಂದು ಫಾರ್ಮಲ್ ಆಗಿ ಮಾತಾಡ್ತಿದ್ದೀರಾ? ಮೇಡಮ್, ಆ್ಯಕ್ಚುಲಿ ನಾನು ಡ್ಯೂಟಿ ಮೇಲೆ ಇದ್ದೀನಿ, ಬಾಸ್ ಡ್ಯೂಟಿಯಲ್ಲಿ. ಬಾಸ್ ಎಲ್ಲಿದ್ದಾರೆ ಅಂತ ಕೇಳಕ್ಕೆ ಬಂದೆ. ಏಜ ಎಲ್ಲಿರ್ತಾರೆ? ಇಷ್ಟೊತ್ತಲ್ಲಿ ಮನೇಲೇ ಇರ್ತಾರಪ್ಪ. ಮನೆಯಲ್ಲೆಲ್ಲೂ ಇಲ್ಲ ಮೇಡಮ್, ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಏಜೆ ಎಲ್ಲಿ ಅಂತ ನಮ್ಮನಲ್ಲ, ಅವ್ರ ವೈಫ್ ಹತ್ರ ಕೇಳಬೇಕು. ಅವ್ರ ಹತ್ರ ಕೇಳೋಣ ಅಂತ ಹೋದೆ, ಬಟ್ ಲೀಲಾ ಮೇಡಮ್ ಮನೆಯಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಅವರಿಬ್ರು ಏಕಾಂತವಾದ ಜಾಗಕ್ಕೆ ಹೋಗಿರ್ಬೋದಾ? ಅಕ್ಕ, ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ. ಮೇಡಮ್ ಬಂದ್ರು, ಅವ್ರ ಹತ್ರನೇ ಕೇಳ್ತೀನಿ. ದೇವಸ್ಥಾನಕ್ಕೆ ಹೋಗಿದೆ ಅಂತ ಸುಳ್ಳು ಹೇಳ್ತಾರೆ ನೋಡಿ. ಮೇಡಮ್, ನಿಜ ಹೇಳಿ, ನೀವು ಎಲ್ಲಿಗೆ ಹೋಗಿದ್ರಿ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಪೂಜೆ ಮಾಡಿಸ್ಕೊಂಡು ಬಂದೆ. ನಾವು ಹೇಳಿಲ್ವಾ ವಿಶ್ವರೂಪ್ ಅತ್ತೆ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಂತ? ಅತ್ತೆ, ಟೆಂಪಲಲ್ಲಿ ಸ್ವಾಮಿ ಪೂಜೆ ಚೆನ್ನಾಗೇ ಆಗಿರ್ಬೇಕಲ್ವಾ? ಹಾಂ ಸರು, ಒಳ್ಳೆ ಪೂಜೆ ಆಯಿತು. ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದೆ, ನೆಮ್ಮದಿ ಸಿಕ್ತು.
ಹೌದು ಅತ್ತೆ, ನೆಮ್ಮದಿ ಸಿಗ್ಲೇಬೇಕಲ್ವಾ? ದೇವ್ರ ಜೊತೆ ಭಕ್ತಿ ಇದ್ದಾಗ ಸಿಗೋ ನೆಮ್ಮದಿ ಬೇರೆ ಇನ್ಯಾರ ಜೊತೆ ಇದ್ದಾಗೂ ಸಿಗಲ್ಲ ಅಲ್ವಾ ಅತ್ತೆ? ಖಂಡಿತ ದುರ್ಗಾ, ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಆಮೇಲೆ ಲೇಟ್ ಆಗುತ್ತೆ ಅಂತ ನಾನೇ ಬಂದ್ಬಿಟ್ಟೆ. ದಿಸ್ ಈಸ್ ಕಾಲ್ಡ್ ರಿಲೇಟಿವಿಟಿ. ಒಂದು ಕಡೆ ಮಹಾನ್ ಕವಿ ಹೇಳ್ತಾರೆ, ಉರಿಯುತ್ತಿರುವ ಒಲೆ ಮೇಲೆ ಕೂತ್ರೆ ಒಂದು ಕ್ಷಣ ಕೂಡ ಒಂದು ಯುಗ ಥರ ಫೀಲ್ ಆಗುತ್ತೆ. ಅದೇ ಒಲೆ ಊದುಗಳ ಮುಂದೆ ಕೂತ್ರೆ ಒಂದು ಯುಗನೇ ಒಂದು ಕ್ಷಣ ಥರ ಪಾಸ್ ಆಗುತ್ತೆ ಅಂತ. ಅದು ಕವಿ ಅಲ್ಲ ಹೇಳಿರೋದು, ಸೈಂಟಿಸ್ಟ್ ಹೇಳಿರೋದು. ಯಾರೇ ಹೇಳಿರ್ಬೋದು, ಆದರೆ ಅದು ನಿಜ ಅಲ್ವಾ? ನಾನು ಅಷ್ಟೇ, ದೇವ್ರ ಮುಖ ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನನಗೆ. ದೇವರು ಏನಂದ್ರತ್ತೆ? ದೇವ್ರು ಯಾವತ್ತಾದ್ರೂ ಮಾತಾಡ್ತಾರ ಸರು? ಆಗಾಗ ಕಣ್ಬಿಟ್ಟು ನೋಡ್ತಾನಷ್ಟೆ. ಅಯ್ಯೋ, ಇಷ್ಟೇ ಆಗಿದೆ. ಕಣ್ಬಿಡೋದೇನು, ಹಾರ್ಟ್ ಒಳಗಡೆನೆ ಕರ್ಕೊಂಡ್ಬಿಡ್ತಾರೆ ಬಿಡಿ. ನೀವು ಎಲ್ಲರೂ ಒಂಥರ ಮಾತಾಡ್ತಿದ್ದೀರಲ್ಲ, ನೀವೆಲ್ಲ ಏನು ಅನ್ಕೋತಿದ್ದೀರಾ? ಮೇಡಮ್, ನಂಗೆ ನಾಚಿಕೆ ಆಗ್ತಿದೆ. ನಿಜ ಹೇಳಿ, ನೀವು ಬಾಸ್ ಜೊತೆ ಹೋಗಿದ್ರಲ್ವಾ? ಬಾಸ್ ಎಲ್ಲಿ? ನಾನು ನಿಮ್ಮ ಬಾಸ್ ಜೊತೆ ಹೋಗಿದ್ನಾ? ಇಲ್ಲ ವಿಶ್ವರೂಪ್, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಏನತ್ತೆ ನೀವು ನಮ್ಮ ಹತ್ರನೇ ಸುಳ್ಳು ಹೇಳ್ತಾ ಇದ್ದೀರಲ್ಲ? ನೀವು ಏಜ್ ಜೊತೆ ಹೋಗಿಲ್ವಾ? ಅಯ್ಯೋ ದೇವ್ರಾಣೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದು. ಹಾಗಾದ್ರೆ ಬಾಸ್ ಎಲ್ಲಿ? ನಾನು ಅದನ್ನೇ ಕೇಳಕ್ ಬಂದೆ. ನನ್ನ ಗಂಡ ಎಲ್ಲಿ? ಸರಿ ಹೋಯ್ತು. ವಿಶ್ವರೂಪು ಅವ್ರನ್ನೇ ಹುಡುಕ್ತಿದ್ದಾರೆ, ನೀವು ಅವ್ರನ್ನೇ ಹುಡುಕ್ತಿದ್ದೀರಾ? ಹೌದು, ಇಷ್ಟು ಬೇಗ ಅವರು ಎಲ್ಲಿಗೆ ಹೋಗಕ್ಕೆ ಸಾಧ್ಯ? ನಾನು ಫೋನ್ ಮಾಡಿದೆ, ಸ್ವಿಚ್ ಆಫ್ ಬಂತು. ಮೋಸ್ಟ್ಲಿ ಯಾವುದೋ ಎಮರ್ಜೆನ್ಸಿ ಕೆಲಸ ಬಂದಿರಬೇಕು, ಅದಕ್ಕೆ ಹೋಗಿರ್ತಾರೆ ಅನ್ಸುತ್ತೆ. ಅಲ್ಲಪ್ಪ, ನೀನು ಹೇಳ್ತಾ ಇರೋದೆಲ್ಲ ನಿಜಾನಾ? ಹಾ, ನೀರು ತರಕಾರಿ ದೇವಸ್ಥಾನ ಹುಡುಗಿರ ಮೇಲೆ ಹಣೆ ನಿಜ. ಅಲ್ಲಪ್ಪ, ಅವ್ರಿಗೆ ಹೇಗೆ ಕೆಲಸ ಸಿಗುತ್ತೆ? ಏನಂತ ಹಿಂಗ ಅನ್ಕೊಂಡಿದ್ದೀರಾ? ನಮ್ಮ ಹುಡುಗರ್ನ ಏನ್ ಅನ್ಕೊಂಡಿದ್ದೀರಾ? ಮಂಗಳೂರಲ್ಲಿ ಶಿಫ್ಟ್ ಫೇಮಸ್ಸು, ಮೈಸೂರಲ್ಲಿ ಫ್ರೆಂಡ್ಶಿಪ್ ಫೇಮಸ್ಸು. ನಾನು ಹೇಳಾದ್ಮೇಲೆ ಮುಗೀತು, ಹುಡುಗರು ಇಲ್ಲ ಅಂತ ಹೇಳಂಗೆ ಇಲ್ಲ. ಅದು ಅಲ್ಲದೆ ಮಾವ ಅಕೌಂಟ್ಸ್ ಅಲ್ಲಿ ಎದ್ದಿದ್ ಕೈ ತಾನೆ. ಏನಾದರೂ ಇಂಟರ್ವ್ಯೂ ಥರ ಮಾಡ್ತಾರೇನಪ್ಪ? ಏನ್ ಮಾವ, ಲೇಖಿ ತರ ಓಪನ್ ಆಗಿರೋ ನಿಮ್ಮ ಒಳ್ಳೆ ಮನ್ಸು ನೋಡಾದ್ಮೇಲೆ ಯಾವ ಇಂಟರ್ವ್ಯೂ ಎಂಥದ್ದು ಇರೋದಿಲ್ಲ. ಹೋಗಿ ನನ್ನ ಹೆಸರು ಹೇಳಿ, ಕೆಲಸ ಎಲ್ಲ ಮುಗಿಯುತ್ತೆ. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡಕ್ ತಂದಿರೋ ಈ 10 ಲಕ್ಷ ಕ್ಯಾಶನ್ನ ನೀವು ಇಟ್ಕೊಂಡು. 10 ಲಕ್ಷನಾ? 10 ಲಕ್ಷ ಇಟ್ಕೊಂಡಿರಿ, ಬೇಕಾದಾಗ ಕೇಳ್ತೀನಿ. ಅಲ್ಲಪ್ಪ, ನನಗೆ ಕೆಲಸ ಇಲ್ಲ ಅಂತ ನಾನು ಇವಾಗ ತಾನೇ ಹೇಳಿದ್ದು. ನೀನು ಅಷ್ಟರಲ್ಲೇ ಆ ಹುಡುಗನ ಹತ್ರ ಮಾತಾಡ್ಬಿಟ್ಟಿಯಾ? ಅದು ಹೇಗೆ ಸಾಧ್ಯ? ಅಂದಾಜು ಸುಮ್ಮನೆ ಹೇಳಿದೆ ಮಾವ. ಆ್ಯಕ್ಚುಲಿ ನಿಮ್ಮ ವಿಷಯ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನಾನು. ಅವನು ಯಾರೋ ನಿಮ್ಮ ಅಳಿಯ ಇದ್ದಾನಂತಲ್ಲ, ಪಿಜೆ, ಅವನೇನೋ ತುಂಬ ಅವಮಾನ ಮಾಡೋದಂತೆ, ನಿಮ್ಮ ಜೀವನನ ಕಷ್ಟಕ್ಕೆ ತಳ್ಳದಂತೆ. ವಿಷಯ ಗೊತ್ತಾಯ್ತು ಮಾವ. ಗೊತ್ತಾದಾಗಲೇ ಬಂದು ಒಂದ್ಸತಿ ವಿಚಾರಿಸೋಣ ಅಂದ್ಕೊಂಡೆ. ಆದರೆ ಬೇಡಪ್ಪ, ದಯವಿಟ್ಟು ನನ್ನ ಅಳಿಯಂದ್ರ ಬಗ್ಗೆ ಆ ಥರ ಹಗುರವಾಗಿ ಮಾತಾಡಬೇಡ. ಕೋಪ ಯಾರಿಗೆ ಬರೋದಿಲ್ಲ ಹೇಳು? ಅವ್ರಿಗೂ ಬಂದಿದೆ, ಏನೋ ಮಾತಾಡಿದ್ದಾರೆ, ಅವಘಡ ಆಗಿದೆ. ಅದ್ರ ಬಗ್ಗೆ ಇವಾಗ ಮಾತಾಡೋ ಪ್ರಯೋಜನ ಇಲ್ಲ. ಅದು ನಿಜನೇ, ದೇವ್ರಂತ ಮನುಷ್ಯ ಮಾವ. ಆ ದೇವ್ರಾದ್ಮೇಲೆ ನೆಕ್ಸ್ಟ್ ನಾನು ದೇವ್ರ ಥರ ನೋಡಿರೋದ ನಿಮ್ಮಿಬ್ರನ್ನೇ. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಮಾತಾಡ್ಬಿಟ್ಟಿಯಪ್ಪ. ನನಗೊಬ್ಬ ಮಗ ಇದ್ದಿದ್ರು ಹೆಂಡತಿ ಸೆರಗಿಟ್ಕೊಂಡು ಓಡಾಡ್ತಿದ್ನೇನೋ. ಆದ್ರೆ ನಿನ್ನಷ್ಟು ನಮ್ಮನ್ನ ಪ್ರೀತಿನ ಅಂತೂ ಮಾತಾಡ್ತಾ ಇದ್ದಿಲ್ಲ. ಮತ್ತೆ ಚಿಕ್ಕ ವಯಸ್ಸಲ್ಲಿ ನನ್ನ ಎತ್ತಾಡ್ಸಿದ್ದೀರಾ, ಆ ಋಣನ ಮರೆಯಕ್ಕಾಗತ್ತ? ಆದ್ರೂ ನಿಮ್ಮಂತ ಜನಕ್ಕೆ ಅನ್ಯಾಯ ಮಾಡಿದಲ್ಲ ಅವ್ನು, ಯಾವನ ಪಿಜೆ ಅವನ್ನ. ಸಾಕು ನೋಡಪ್ಪ, ನಿನ್ನ ಮನ್ಸಿಗೆ ಬಂದಿರೋ ಕೋಪ ಜನ್ವಿನೇ ಇರ್ಬೋದು, ಆದರೆ ನನ್ನ ಅಳಿಯಂದ್ರ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ನನ್ನ ಮನ್ಸಿಗೆ ನೋವಾಗುತ್ತೆ. ದಯವಿಟ್ಟು ಏನು ಹೇಳಬೇಡ ಮಾವ. ನೀವೇನು ಹೇಳಿಲ್ಲ ಅಂದರೆ ಖಾಲಿ ಕುಕ್ಕರ್ಗೆ ವಿಸಿಲ್ ಇಟ್ಬಿಟ್ಟು ಒಲೆ ಮೇಲೆ ಇಟ್ಟಂಗಾಗತ್ತೆ. ತುಂಬ ಡೇಂಜರು ಅದು. ಪ್ರೆಷರ್ ಜಾಸ್ತಿ ಆಗ್ತಾ 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 ಒಂತೆ ಡೊಮ್ ಅಂದ್ಬಿಡುತ್ತೆ. ಅದೆಲ್ಲ ಯಾಕೆ ಬೇಕು ಮಾವ? ಕರೀರಿ ಅವ್ನು ಯಾವ ಪಿಜೆನ ಹಾಕಿ ಕುಕ್ಕರೊಳಗೆ 3 ಸತಿ ವಿಸಿಲ್ ಊದಿಸಿ ಪ್ರೆಷರ್ ಕುಕ್ಕರಲ್ಲಿ ಅವ್ನು ಕೊಬ್ಬೆಲ್ಲ ಕರಗಿ ನೀರಾಗ್ಬಿಡ್ಬೇಕು. ಹಂಗೆ ಮಾಡಿ
ಅದೆಲ್ಲ ಸರಿಯಪ್ಪ. ಗಿರೀಶ್ ಚಿಕ್ಕಪ್ಪ ಹೇಗಿದ್ದಾರೆ ಹೇಳು? ಅಯ್ಯೋ ದೇವ್ರೆ, ಆಗ್ಲಿಂದ ಹೇಳು 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 ಅಂತಾನೆ ಹೇಳ್ತಿದ್ದೀರಾ. ಊಟದ ಟೈಮ್ ಆಯ್ತು, ಹೇಳು ಊಟ ಮಾಡು ಅಂತ ಹೇಳಲ್ವಾ? ಅಯ್ಯೋ ನನ್ನ ತಲೆಗಿಷ್ಟು. ನಮ್ಮ ಕಡೆ ಹುಡುಗ ಬಂದಿದ್ದಾನೆ ಅನ್ನೋ ಖುಷಿಗೆ ಎಲ್ಲನೂ ಹೊರತೆ ಬಿಟ್ಟೆ. ಹೋಗಿ ಕೈಕಾಲು ಮುಖ ತೊಳ್ಕೊ. ಓಕೆ ಅಲ್ಲೇ ಅಂತ ಹೇಗೆ ಗೊತ್ತಪ್ಪ? ಮಾವ, ಅಂದಾಜಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲೇಪ್ಪ ಕೈಕಾಲು ಮುಖ ತೊಳ್ಕೊ, ನಾನು ಊಟದ ವ್ಯವಸ್ಥೆ ಮಾಡ್ತೀನಿ. ಮೈಸೂರು ಹುಡುಗ ಅಲ್ಲ? ಇವನು ಯಾಕೋ ಮೈಸೂರು ಮಸಾಲೆಗಿಂತ ಖಾರವಾಗಿದ್ದಾನೆ. ರೀ, ಎಷ್ಟು ಚೆನ್ನಾಗಿ ಬಾಯಿ ತುಂಬ ಅತ್ತೆ ಮಾವ ಅಂತ ಕರೀತಾನಲ್ವಾ? ನಮ್ಮ ಅಳಿಯನೂ ಇದ್ದಾರೆ, ಒಂದಿನಕ್ಕೂ ಅತ್ತೆ ಮಾವ ಅಂತ ಕರೆದಿಲ್ಲ. ಎಲ್ಲ ನಮ್ಮ ಕರ್ಮ. ರೀ, ಆ ಹುಡುಗ ಕೊಟ್ಟಿರೋ ದುಡ್ಡನ್ನ ಜೋಪಾನವಾಗಿ ಎತ್ತಿಡಿ. ಅಡುಗೆ ಮಾಡ್ಬೇಕು ನಾನು, ಇನ್ನೂ ಬೇಕಾದಷ್ಟು ಕೆಲಸ ಇದೆ. ಅದೇ ಯೋಚನೆ ಮಾಡ್ತಾ ಇದ್ದೆ ಕೌಸಲ್ಯ. ಹಣದ ವಿಷಯವಾಗಿ ನಮಗೆ ಈಗಾಗಲೇ ಬೇಕಾದಷ್ಟು ಸಮಸ್ಯೆ ಇದೆ. ಇನ್ನು ಈ ಹಣದಿಂದ ಹೊಸ ಸಮಸ್ಯೆ ಸೃಷ್ಟಿಯಾದರೆ ಅಂತ. ಆಯಿತು, ಒಳಗಿಡ್ತೀನಿ. ಅಯ್ಯೋ, ಇನ್ನೂ ಅಡುಗೆ ಮಾಡಬೇಕು. ಹಲೋ ಸರ್, ಬಾಸ್ ಏನಾದರೂ ಆ ಕಡೆ ಇಲ್ವಾ? ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಲೀಲಾ ಮಾತಾಡ್ತಿರೋದು. ಇವತ್ತು ನಮ್ಮ ಯಜಮಾನ್ರಿಗೆ ಮೀಟಿಂಗ್ ಏನಾದರೂ ಇಲ್ಲ, ಜಸ್ಟ್ ಕನ್ಫರ್ಮೇಷನಿಗೆ ಫೋನ್ ಮಾಡಿದೆ ಅಷ್ಟೇ. ಥ್ಯಾಂಕ್ ಯು. ಮಂಜುನಾಥ್, ಏಜೆ ಇವತ್ತು ನಿಮ್ಮ ಪ್ಲಾಂಟಿಗೆ ಏನಾದರೂ ಬಂದಿದ್ರಾ? ಇಲ್ಲ ಇವತ್ತು? ಓಕೆ ಓಕೆ, ಥ್ಯಾಂಕ್ ಯು. ಏನಾಯ್ತಕ್ಕ? ಅವ್ರು ಪ್ಲಾಂಟಿಗೆ ಹೋಗಿದ್ರಂತ? ಇಲ್ಲ ಅಕ್ಕ, ಅವರಲ್ಲಿದ್ದಿದ್ರೆ ದುರ್ಗಾಕ್ಕನ ಮುಖದಲ್ಲಿ ಖುಷಿ ಇರಬೇಕಿತ್ತಲ್ವಾ? ಇಲ್ಲಿ ಯಾರ ಮುಖದಲ್ಲೂ ಖುಷಿನೇ ಇಲ್ಲ. ಒಂದೊಂದು ಫೋನ್ ಕಾಲ್ ಇಟ್ಮೇಲೂ ಎಲ್ಲರೂ ಟೆನ್ಷನ್ನೇ ಆಗ್ತಿದ್ದಾರೆ. ಯಾರ ಹತ್ರ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ಯಾವತ್ತೂ ಈ ಥರ ಆಗಿರಲಿಲ್ಲ. ಫೋನ್ ಬೇರೆ ಕನೆಕ್ಟ್ ಆಗ್ತಿಲ್ಲ ಬಾಸ್ ಇದು. ನನಗಂತೂ ಅಳುನೇ ಬರ್ತಿದೆ. ಅವ್ರು ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ಕೇಳಿದ್ರೆ ಕೆಲವ್ರು ಜನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಆದರೆ ಇನ್ನು ಕೆಲವರು ಯಾಕೆ ಮೇಡಮ್ ಅಂತ ಹೇಳ್ತಾರೆ. ಅದರ ಅರ್ಥ ಅತ್ತೆ, ಈ ಟೈಮಲ್ಲಿ ನೀವು ಧೈರ್ಯವಾಗಿರಬೇಕು. ಈಚೆಗೆ ಏನೂ ಆಗೋದಿಲ್ಲ. ಏನೋ ನೆಟ್ವರ್ಕ್ ಇಶ್ಯೂ ಆಗಿರುತ್ತೆ ಅನ್ಸುತ್ತೆ, ಇಲ್ಲ ಕಾರ್ ಕೆಟ್ಟೋಗಿರಬೇಕು, ಏನೋ ಒಂದು ಆಗಿರುತ್ತೆ. ಒಟ್ಟಿನಲ್ಲಿ ಈಚೆ ಮನೆಗೆ ಸೇಫಾಗಿ ಬರ್ತಾರೆ ಅತ್ತೆ. ಸೇಫಾಗಿ ಬಂದರೆ ಸಾಕು. ಪ್ರತಿ ಸಲ ಈ ಥರ ದೊಡ್ಡ ಶಾಕಿಂಗ್ ನ್ಯೂಸ್ನ ಕೇಳಿ ಕೇಳಿ ಸಾಕಾಗಿದೆ. ಇನ್ನೊಂದು ಶಾಕಿಂಗ್ ನ್ಯೂಸಿಗೆ ನನ್ನ ಹಾರ್ಟ್ ರೆಡಿ ಇಲ್ಲ. ದೇವ್ರೆ, ನನ್ನ ಗಂಡ ಎಲ್ಲಪ್ಪ, ಅಟ್ಲೀಸ್ಟ್ ಅವ್ರು ಹೇಳ್ಬಿಟ್ಟು ಹೋಗಬೇಕು ತಾನೆ. ಪ್ರಾರ್ಥನಾ, ಒಂದು ನಿಮಿಷ. ಎಸ್, ವಾಟ್ ಕ್ಯಾನ್ ಐ ಡು ಫಾರ್ ಯು? ನನ್ನ ಗಂಡ ಎಲ್ಲಿ? ಅಯ್ಯೋ ದೇವ್ರೆ, ಗಂಡ ಅಂತಿದ್ಯಾ, ಆದರೆ ಗಂಡ ಎಲ್ಲಿ ಅನ್ನೋ ಪ್ರಶ್ನೆನ ಇನ್ನೊಬ್ರ ಹತ್ರ ಕೇಳ್ತಿದ್ಯಾ. ಏನಮ್ಮ? ಪ್ರಾರ್ಥನಾ, ಶಾ ಸದ್ದು. ನನ್ನನ್ನು ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಅಭಿ ನನ್ನ ಗಂಡ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿನ್ನ ಗಂಡ ಅಂತ ಗೊತ್ತಾಗೋದಕ್ಕೆ ನೀನಿಷ್ಟು ಟೈಮ್ ತಗೊಂಡಿದ್ಯಾ ನೋಡು. ನನಗೆ ಇದೆಲ್ಲ ಚರ್ಚೆ ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಗಂಡ ಎಲ್ಲಿ ಅಂತ ಹೇಳು. ಎಲ್ಲಿಗಾದರೂ ಹೋಗ್ತೀನಿ ಅಂತ ಹೇಳಿದ್ರ ಅಟ್ಲೀಸ್ಟ್ ಅದನ್ನಾದರೂ ಹೇಳಿ ಪುಣ್ಯ ಕಟ್ಕೋ. ಛೇ ಛೇ, ಯುದ್ಧ ಗೆಲ್ಲಬೇಕು ಅಂದರೆ ಶತ್ರುನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಪುಣ್ಯದ ಕೆಲಸ ಮಾಡಿ ಪುಣ್ಯ ಕಟ್ಕೋಬೇಕು ಅಂದರೆ 4 ಜನಕ್ಕೆ ಪಾದ ಸೇವೆ ಮಾಡ್ತೀನಿ, 4 ಜನಕ್ಕೆ ಅನ್ನದಾನ ಮಾಡ್ತೀನಿ, ಅದು ಸಾಕಾಗ್ಲಿಲ್ವಾ 4 ಜನಕ್ಕೆ ವಿದ್ಯಾದಾನ ಮಾಡ್ತೀನಿ.
ನಾನು ಪುಣ್ಯ ಕಟ್ಕೊಳ್ಳೋ ಹೃದಯವಂತೆ ಅಲ್ಲ, ತಲೆ ಹೊಡೆದು ಗಂಟು ಕಟ್ಕೊಳ್ಳೋ ಅಂಥ ಬುದ್ಧಿವಂತೆ. ಪ್ರಾರ್ಥನಾ, ಏನ್ ನಿನ್ ಮಾತಿನ ಅರ್ಥ? ಏಯ್ ಚಿಲ್ಟೋರಿ, ನನ್ನನ್ನು ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲಿದ್ದೀರಲ್ಲ ನಿಮ್ಗೆ ಯಾರಿಗೂ ಇಲ್ಲ. ಏಜೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾವಾಗ ಮಲ್ಕೋಬೇಕು, ಯಾವಾಗ ಎದ್ದೇಳಬೇಕು, ಇದನ್ನೆಲ್ಲ ಪ್ರಶ್ನೆ ಮಾಡೋದು ನಿಮಗೆ ಸರಿ ಅನ್ಸುತ್ತಾ? ಆ ಥರ ಏನಾದರೂ ರೂಲ್ಸ್ ಇದೆಯಾ ನಿಮ್ಗೆ ಹೇಳ್ಬಿಟ್ಟು ಹೋಗಬೇಕು ಅಂತ? ನೋಡಿ ಮೇಡಮ್, ಅವ್ರು ನನ್ನ ಬಾಸ್. ಅವ್ರು ಎಲ್ಲಿ ಬೇಕಾದರೂ ಹೋಗ್ತಾರೆ, ಏನು ಬೇಕಾದರೂ ಮಾಡ್ತಾರೆ. ನೋಡಿ, ಅವ್ರು ಕಾಣಿಸ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದೆಯಾ ಅಂತ ಕೇಳ್ತಿದ್ದೀವಿ ಅಷ್ಟೇ. ನಮಗೆ ಗೊತ್ತಿದ್ರೆ ನಿಮ್ಮ ಹತ್ರ ಯಾಕೆ ಕೇಳ್ತಿದ್ವಿ? ಅವನು ಎಲ್ಲಿಗಾದರೂ ಹೋಗಲಿ, ಅದನ್ನು ನನಗೆ ಯಾಕೆ ಪ್ರಶ್ನೆ ಮಾಡ್ತಿದ್ದೀರಾ? ಡರ್ಟಿ ಮೈಂಡೆಡ್ ಪೀಪಲ್. ಅಲ್ಲ ಅದೇ ಈಚೆ ಕಾಣ್ತಿಲ್ಲ ಅಂತ ಒಂದು ಸಣ್ಣ ಟೆನ್ಷನ್ ಕೂಡ ಇವಳು ಮುಗ್ದಲ್ಲಿ ಕಾಣ್ತಿಲ್ವಲ್ಲ. ಛೇ, ಟೆನ್ಷನ್ ಆಗ್ತಿರೋದು ನನಗೆ ಲಕ್ಷ್ಮಿ. ಅವಳೇನು ಸ್ವಂತ ಹೆಂಡ್ತಿನ ಟೆನ್ಷನ್ ಮಾಡ್ಕೊಳ್ಳೋಕೆ. ಎಲ್ಲಿದ್ದಾರೆ ಇವರು?